ನಮಸ್ಕಾರ. ನುಡಿ ಬೆಳಕು. ರೇಣುಕಾ ನಿಡಗುಂದಿ ಅವರ ಪ್ರಜಾವಾಣಿಯ ಅಂಕಣ ಬರಹ ನಂಬಿಕೆಯ ಪರೀಕ್ಷೆ. ಸರಳ ಜೀವನ ಮತ್ತು ಉನ್ನತ ಚಿಂತನೆ ಹೊಂದಿದ್ದ ಕಬೀರದಾಸರ ಖ್ಯಾತಿ ದೂರ ದೂರಿಗೂ ಹರಡಿತ್ತು. ವಾರಣಾಸಿ ನಗರದ ರಾಜನಾದ ಬೀರ್ ಸಿಂಗ್ ಕೂಡ ಕಬೀರದಾಸರ ಭಕ್ತರಲ್ಲಿ ಒಬ್ಬನಾಗಿದ್ದನು. ಕಬೀರದಾಸರು ರಾಜನನ್ನು ಭೇಟಿಯಾಗಲು ಬಂದಾಗ ರಾಜನು ಸ್ವತಃ ಅವರ ಪಾದಗಳ ಬಳಿಯಲ್ಲಿ ಕುಳಿತುಕೊಂಡು ಅವರನ್ನು ರಾಜಸಿಂಹಾಸನದಲ್ಲಿ ಕೂರಿಸುತ್ತಿದ್ದನು. ಒಂದು ದಿನ ಕಬೀರದಾಸರು, ಬೀರ್ ಸಿಂಗ್ ನಿಜವಾಗಿಯೂ ನನ್ನ ಭಕ್ತನ ಅಥವಾ ಕೇವಲ ಪ್ರದರ್ಶನ ಮಾಡುತ್ತಿದ್ದಾನಾ ಎಂದು ಪರೀಕ್ಷಿಸಬೇಕೆಂದು ಯೋಚಿಸಿದರು. ಮುಂದಿನ ದಿನ ಅವರು ಒಬ್ಬ ಮೋಚಿ ಹಾಗೂ ಮೊದಲು ವೇಶ್ಯೆಯಾಗಿದ್ದ ಒಬ್ಬ ಭಕ್ತೆಯೊಂದಿಗೆ ರಾಮನಾಮ ಜಪಿಸುತ್ತಾ ನಗರದ ಬೀದಿಗಳಲ್ಲಿ ಹೊರಟರು. ಅವರ ಕೈಯಲ್ಲಿ ಬಣ್ಣದ ನೀರು ತುಂಬಿದ 2 ಬಾಟಲಿಗಳು ಇದ್ದವು. ನೋಡಿದವರಿಗೆ ಅದು ಮದ್ಯದಂತೆಯೇ ಕಾಣಿಸುತ್ತಿತ್ತು. ಇದನ್ನು ನೋಡಿ ಅವರ ವಿರೋಧಿಗಳಿಗೆ ಕಬೀರದಾಸರ ವಿರುದ್ಧ ಮಾತನಾಡಲು ಅವಕಾಶ ಸಿಕ್ಕಿತು. ಕಬೀರದಾಸರು ಮದ್ಯದ ಬಾಟಲಿಗಳನ್ನು ಹಿಡಿದು ಮೋಚಿ ಮತ್ತು ವೇಶ್ಯೆಯೊಂದಿಗೆ ತಿರುಗುತ್ತಿದ್ದಾರೆ ಎಂಬ ಸುದ್ದಿ ನಗರದೆಲ್ಲೆಡೆ ಹರಡಿತು ಮತ್ತು ರಾಜನ ಕಿವಿಗೂ ತಲುಪಿತು. ಸ್ವಲ್ಪ ಸಮಯದ ನಂತರ ಪೂರ್ವಯೋಜನೆಯಂತೆ ಕಬೀರದಾಸರು ರಾಜ ದರ್ಬಾರಿಗೆ ಬಂದರು. ಅವರ ವರ್ತನೆಯಿಂದ ರಾಜನು ಮನಸ್ಸಿನಲ್ಲಿ ಈಗಾಗಲೇ ಬೇಸರಗೊಂಡಿದ್ದನು. ಈ ಬಾರಿ ಕಬೀರದಾಸರನ್ನು ಕಂಡರೂ ಅವನು ತನ್ನ ಸಿಂಹಾಸನದಿಂದ ಏಳಲಿಲ್ಲ. ಅದನ್ನು ಕಂಡ ಕಬೀರರು, ರಾಜನು ಸಾಮಾನ್ಯ ಜನರಂತೆ ಕಂಡವರ ಮಾತು ಕೇಳಿ ಸತ್ಯವನ್ನು ಅರಿಯಲು ಕೂಡ ಯತ್ನಿಸಲಿಲ್ಲ ಎಂದು ಅರ್ಥ ಮಾಡಿಕೊಂಡರು. ತಕ್ಷಣವೇ ಅವರು 2 ಬಾಟಲಿಗಳನ್ನು ನೆಲಕ್ಕೆ ಎಸೆದರು. ಆಗ ರಾಜನು ಯೋಚಿಸುತ್ತಾನೆ, ನಿಜವಾದ ಮದ್ಯಪಾನಿ ಹೀಗೆ ಮದ್ಯದ ಬಾಟಲಿಗಳನ್ನು ಎಸೆಯುವುದಿಲ್ಲ. ಖಂಡಿತವಾಗಿಯೂ ಇದರೊಳಗೆ ಇನ್ನೇನೋ ಇದೆ. ರಾಜನು ತಕ್ಷಣ ಕಬೀರದಾಸರೊಂದಿಗೆ ಬಂದಿದ್ದ ಮೋಚಿಯನ್ನು ಬದಿಗೆ ಕರೆದು ಕೇಳಿದನು, ಇಲ್ಲಿ ಏನು ನಡೆಯುತ್ತಿದೆ? ಮೋಚಿ ಉತ್ತರಿಸಿದನು, ಮಹಾರಾಜನೇ, ನಿಮಗೆ ಗೊತ್ತಿಲ್ಲವೇ? ಜಗನ್ನಾಥ ದೇವಸ್ಥಾನದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಸಂತ ಕಬೀರದಾಸರು ಈ ಬಾಟಲಿಗಳಲ್ಲಿರುವ ನೀರಿನಿಂದ ಆ ಬೆಂಕಿಯನ್ನು ಆರಿಸುತ್ತಿದ್ದಾರೆ. ರಾಜನು ಆ ಘಟನೆ ನಡೆದ ದಿನ ಮತ್ತು ಸಮಯವನ್ನು ಗಮನಿಸಿಕೊಂಡು ನಂತರ ಸತ್ಯಾಸತ್ಯತೆ ತಿಳಿದುಕೊಳ್ಳಲು ದೇವಸ್ಥಾನಕ್ಕೆ ದೂತನನ್ನು ಕಳುಹಿಸಿದನು. ದೇವಾಲಯದ ಸುತ್ತಮುತ್ತಲಿನ ಜನರು ಅದೇ ದಿನ ಮತ್ತು ಸಮಯದಲ್ಲಿ ದೇವಾಲಯದಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು ಮತ್ತು ಅದನ್ನು ಆರಿಸಲಾಗಿತ್ತು ಎಂದು ದೃಢಪಡಿಸಿದರು. ಈ ಸತ್ಯ ತಿಳಿದ ನಂತರ ರಾಜನಿಗೆ ತನ್ನ ವರ್ತನೆಯ ಬಗ್ಗೆ ತುಂಬ ಪಶ್ಚಾತ್ತಾಪವಾಯಿತು. ಕಬೀರದಾಸರ ಮೇಲಿನ ಅವನ ಭಕ್ತಿ ಮತ್ತು ನಂಬಿಕೆ ಇನ್ನಷ್ಟು ಗಟ್ಟಿಯಾಯಿತು. ಯಾರಾದರೂ ಬಿತ್ತಿದ ಅನುಮಾನವನ್ನು ಸತ್ಯವೆಂದು ಬೆಳೆಸಬಾರದು. ಬದುಕಿನ ಹೆಚ್ಚಿನ ನಿರ್ಣಯಗಳನ್ನು ನಾವು ಇಂತಹದ್ದೇ ಅನುಮಾನಗಳನ್ನು ನಂಬಿ ತೆಗೆದುಕೊಳ್ಳುತ್ತಿರುತ್ತೇವೆ. ಅಸಲಿ ನಂಬಿಕೆಯ ಪರೀಕ್ಷೆ ಕಷ್ಟದ ಗಳಿಗೆಯಲ್ಲಿಯೇ ಎದುರಾಗುವುದು ಮತ್ತು ಸಮಾಜವು ಬಹಳ ಸಲ ಸತ್ಯ ತಿಳಿಯದೆ ಟೀಕೆ ಮಾಡುತ್ತದೆ. ನಮಸ್ಕಾರ. ಧನ್ಯವಾದಗಳು.